ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಸಾಲಿನಲ್ಲಿ ನಡೆಯುವಂತಹ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಮೊದಲನೇ ಪ್ರಶ್ನೆ, ಇಲ್ಲಿ ಪರಿಸರ ಸಂರಕ್ಷಣೆ ಅಥವಾ ಪರಿಸರ ರಕ್ಷಣೆಯು ಯಾರ ಹೊಣೆ? ಇಲ್ಲಿ ಸರ್ಕಾರ, ನಾಗರಿಕರು, ಮತ್ತು ಇಲ್ಲಿ ಸಿ ಇದೆಯಲ್ಲ ಎ ಮತ್ತು ಬಿ ಯಾರು ಬೇಕಾದರು ಅಂತಿದೆ. ಇಲ್ಲಿ ಪರಿಸರ ರಕ್ಷಣೆಯು ಇಲ್ಲಿ ಸರ್ಕಾರ ಮತ್ತು ನಾಗರಿಕರ ಇಲ್ಲಿ ಕರ್ತವ್ಯ ಅಥವಾ ಅದು ಹೊಣೆಯಾಗಿರುತ್ತೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕುಟುಂಬದ ಹೆಸರೇನು? ಇಲ್ಲಿ ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ, ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಂತಿದೆ. ಅದು ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ವಿಭಕ್ತ ಕುಟುಂಬ. ಇನ್ನು ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನು ಹೀಗೆನ್ನುತ್ತಾರೆ? ಇಲ್ಲಿ ತಂಡ, ಗುಂಪು, ಸಮುದಾಯ, ಜನರು ಅಂತಿದೆ. ಅದು ಆನ್ಸರ್ ಯಾವುದು ಆಗುತ್ತೆ ಅಂದರೆ ಸಮುದಾಯ ಆಗುತ್ತದೆ. ಮೌಂಟ್ ಎವರೆಸ್ಟನ್ನು ಮೊದಲು ಏರಿದವರು ಬಚೇಂದ್ರಿ ಪಾಲ್, ತೇನ್ಸಿಂಗ್ ನೋರ್ಗೆ, ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನೋರ್ಗೆ ಅಂತಿದೆಯಲ್ಲ, ಇದು ಡಿ ಆಪ್ಷನ್ ಆಗುತ್ತದೆ. ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಏರಿದಂಥ ಮೊದಲ ಮಹಿಳೆ ಯಾರು ಅಂದರೆ ಅದು ಬಚೇಂದ್ರಿ ಪಾಲ್ ಆಗುತ್ತದೆ. ಬಟ್ ಈ ಕ್ವಶನ್ನಿಗೆ ಮೌಂಟ್ ಎವರೆಸ್ಟನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನೋರ್ಗೆ ಆಗುತ್ತದೆ. ನೇಗಿಲು ಹಿಡಿದು ಹೊಲದೋಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಇಲ್ಲಿ ಹಾಡುತ್ತಾ ಉಳುವವನು ಯಾರು? ಇಲ್ಲಿ ರೈತ ಆಗುತ್ತದೆ. ಇಲ್ಲಿ ನೇಗಿಲು ಹಿಡಿದು ಹೊಲದೋಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂಬ ಹಾಡು ಬರೆದವರು ಯಾರು ಅಂದರೆ ಅದು ಕುವೆಂಪು ಅವರು. ಬಟ್ ಇಲ್ಲಿ ಆನ್ಸರ್ ಯಾವುದು ಅಂದರೆ ರೈತ ಆಗುತ್ತದೆ. ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುವುದಕ್ಕೆ ಎಂದು ಹೆಸರು? ಇಲ್ಲಿ ಗುಡಿಸಲು, ಮನೆ, ಕಟ್ಟಡ, ಜನವಸತಿ. ಇಲ್ಲಿ ಜನವಸತಿ ಅಂತ ಕರೀತಾರೆ. ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಬಂಗಾಳ ಉಪಸಾಗರ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಹಾಗೂ ಯಾವುದು ಅಲ್ಲ ಅಂತಿದೆಯಲ್ಲ, ಇಲ್ಲಿ ಅರಬ್ಬಿ ಸಮುದ್ರ ಆಗುತ್ತದೆ. ನಮ್ಮ ದೇಶವು ಸ್ವಾತಂತ್ರ್ಯ ಪಡೆದ ವರ್ಷ? ಇಲ್ಲಿ 14ನೇ ಆಗಸ್ಟ್ 1947, 15ನೇ ಆಗಸ್ಟ್ 1948, 15ನೇ ಜುಲೈ ಅಥವಾ 15/7/1947, ಇಲ್ಲಿ 15/8/1947. ಇಲ್ಲಿ ಡಿ ಆಗುತ್ತದೆ. ಈ ಹೆಸರಾಂತ ನಾಯಕನನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ? ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ಆನ್ಸರ್ ಬಿ ಆಗುತ್ತದೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಯಾವ ಗಿರಿಧಾಮವು ಕರ್ನಾಟಕದಲ್ಲಿದೆ? ಊಟಿ, ಕೊಡೆಕನಾಲ್, ಕೆಮ್ಮಣ್ಣುಗುಂಡಿ, ಮನ್ನಾರ್. ಇಲ್ಲಿ ಕೆಮ್ಮಣ್ಣುಗುಂಡಿ ಇತ್ತಿದೆಯಲ್ಲ, ಇದು ಆಗುತ್ತದೆ. ಇನ್ನು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಅಕ್ಷಾಂಶ ಯಾವುದು? ಇಲ್ಲಿ ಭೂಮಧ್ಯ ರೇಖೆ, ಪ್ರಧಾನ ರೇಖಾಂಶ, ಪೂರ್ವ ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಪೂರ್ವ ರೇಖಾಂಶ ಆಗುತ್ತದೆ. ಇನ್ನು ನಮ್ಮ ಖಂಡ ಯಾವುದು? ಭಾರತ, ದಕ್ಷಿಣ ಆಫ್ರಿಕಾ, ಅಂಟಾರ್ಟಿಕಾ, ಏಷ್ಯಾ. ಇಲ್ಲಿ ಏಷ್ಯಾ ಆಗುತ್ತದೆ. ಭೂಮಿ ಮತ್ತು ನೀರಿನ ಮೇಲೆ ವಾಸಿಸುವ ಪ್ರಾಣಿಗಳನ್ನು ಏನೆನ್ನುತ್ತಾರೆ? ಉಭಯವಾಸಿಗಳು, ಸರೀಸೃಪ, ಪಕ್ಷಿಗಳು, ಕೀಟಗಳು ಅಂತಿದೆಯಲ್ಲ, ಉಭಯವಾಸಿಗಳು ಆಗುತ್ತದೆ. ಉದಾಹರಣೆಗೆ ಕಪ್ಪೆ ಇದೆಯಲ್ಲ, ಅದೊಂದು ಉಭಯವಾಸಿ ಆಗಿದೆ. ಇನ್ನು 94ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಮರುಭೂಮಿ? ಸಹರಾ ಮರುಭೂಮಿ, ಥಾರ್ ಮರುಭೂಮಿ, ಕಚ್ನ ಗ್ರೇಟ್ ರಾಣಾ ಮರುಭೂಮಿ. ಇಲ್ಲಿ ನೆಕ್ಸ್ಟು ಸ್ಪಿತಿ ವ್ಯಾಲಿ ಕೋಲ್ಡ್ ಡೆಸರ್ಟ್ ಅಂತಿದೆ. ಇಲ್ಲಿ ಸಹರಾ ಮರುಭೂಮಿ ಆಗಿದೆ. ಸೇಬು ಹೆಚ್ಚು ಬೆಳೆಯುವ ಭೂಮಿ? ರಾಜಸ್ಥಾನ್, ಕೇರಳ, ಕಾಶ್ಮೀರ, ಕರ್ನಾಟಕ. ಇಲ್ಲಿ ಕಾಶ್ಮೀರ ಆಗುತ್ತದೆ, ಸಿ ಆಪ್ಷನ್. ಭಾರತದ ಸಂವಿಧಾನ ಶಿಲ್ಪಿ? ಇಲ್ಲಿ ಜೆ.ಸಿ. ಬೋಸ್ ಅವರು, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್. ಇಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂದರೆ ಇಂದಿರಾ ಗಾಂಧೀಜಿಯವರು. ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಇರುವ ಸ್ಥಳ? ವಿಜಯಘಾಟ್, ರಾಜ್ಘಾಟ್, ಕಿಸಾನ್ ಘಾಟ್, ಅಭಯ್ ಘಾಟ್. ಇಲ್ಲಿ ರಾಜ್ಘಾಟ್ ಆಗುತ್ತದೆ. ಇಲ್ಲಿ ಬಿ ಆಪ್ಷನ್. 99ನೇ ಪ್ರಶ್ನೆ, ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವ ಜಿಲ್ಲೆ? ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ. ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಮಂಡ್ಯ ಆಗುತ್ತದೆ. ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳು 27, 28, 29, 31. ಇಲ್ಲಿ 31 ಆನ್ಸರ್ ಆಗುತ್ತದೆ.